ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತಿದ್ದು ಬ್ಲಾಗ್ ಈಗ ಎಡಿಟ್ ಆದಷ್ಟೇ. ಇವತ್ತು ಲೈವ್ ಆಗುವಾಗ ಈಗ ಎಡಿಟ್ ಮಾಡಿ ಇಟ್ಟಿದ್ದೇನೆ ಅಷ್ಟೇ. ಹಾಗೆಯೇ ಇವತ್ತು ಬ್ಲಾಗ್ಸ್ ನಾನು ಲೇಟ್ ಸ್ಟಾರ್ಟ್ ಮಾಡಿದೆ, ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಹಾಫ್ ಆಫ್ ದ ಡೇ ಉಂಟು. ಈ ಹಾಫ್ ಆಫ್ ದ ಡೇಯಲ್ಲಿ ಎಂತೆಲ್ಲ ಉಂಟು ಅದನ್ನು ನಾನು ಶೇರ್ ಮಾಡ್ತೇನೆ. ಬಟ್ ಅದೇ ಈಗ ಈ ಬ್ಲಾಗ್ ಎಡಿಟ್ ಆಗಿದೆ, ಇದನ್ನೇನು ಅಪ್ಲೋಡ್ ಮಾಡಲಿಕ್ಕೆ ಇರೋದು. ಎಂತೆಲ್ಲ ಆಗ್ತದೆ ಇನ್ನು ಅದನ್ನು ಶೇರ್ ಮಾಡ್ತೇನೆ. ಹಾಗೆ ವಿಡಿಯೋ ಅಪ್ಲೋಡ್ ಆಗ್ತುಂಟು, ಅದು ಅಪ್ಲೋಡ್ ಆಗಲಿ. ನಾವು ಸ್ವಲ್ಪ ಹೊರಗೋಗಿ ಬರ್ತೇನೆ, ಯಾಕಂದರೆ ಕೂತು ಬರ್ತದ ಉಂಟು. ಹಾಗೆ ನಾನು ಬಾಲ್ಕನಿ ಆಚಿಂದ ವ್ಯೂಸ್ ತೋರಿಸ್ತೇನೆ ಹೇಗೆ ಉಂಟು ಅಂತ. ಸೊ ಇದು ಹೀಗೆ ಉಂಟು ವ್ಯೂ. ಫೋಕಸ್ ಆಗ್ತಿಲ್ಲ. ಫುಲ್ ಮನೆ ಗ್ರೀನರಿ ಎಲ್ಲ ಉಂಟು. ಮಾತ್ರ ಇದು ಸೆಕೆ ಜಾಸ್ತಿ, ತುಂಬ ಸೆಕೆ ಆಗ್ತದೆ. ಹಾಗೆ ಇಲ್ಲಿ ನಾನು ಯಾವತ್ತು ಮಧ್ಯಾಹ್ನ ಆಚೆ ವ್ಲಾಗ್ ಆಗಲಿ ಅಂತ ಮಾಡ್ಲಿಕ್ಕೆ ಹೋಗಿಲ್ಲ. ಈವ್ನಿಂಗ್ ಆಚೆ ಚಂದ, ಯಾಕಂದರೆ ಆ ಸೈಡಿಂದ ಸನ್ಸೆಟ್ ಕಾಣ್ತದೆ, ಫುಲ್ ಚಂದ ಕಾಣ್ತದೆ. ಮತ್ತೆ ಇಫ್ ಪಾಸಿಬಲ್ ಆದರೆ ನಾನು ತೋರಿಸ್ತೇನೆ, ಮತ್ತೆ ನೋಡುವ ಹೇಗೆ ಆಗ್ತಂತ. ಈಗ ಇನ್ನು ಹೋಗುವ ಒಳಗೆ, ಇನ್ನು ಕೆಳಗೆ ಹೋಗುವ ಮೀನು, ಯಾಕಂದರೆ ನನಗೆ ಪನ್ನೀರ್ ಮಾಡ್ಲಿಕ್ಕೆ ಉಂಟು. ಇನ್ನು ಅಲ್ಲಿ ಸಿಗುವ. ಸೊ ಈಗ ಕೆಳಗೆ ಬಂದೇನೆ. ಇನ್ನು ಪನ್ನೀರ್ ಇದು ಮಾಡುವಂತ ಹೇಳಿದ್ದೆ ಬುರ್ಜಿ, ಆದರೆ ಈಗ ಫ್ರೈ ಮಾಡುವಂತ ಹೇಳಿದ್ದೇನೆ. ಅದು ಸ್ವಲ್ಪ ಈಸಿಯಾಗಿ ಆಗ್ತದೆ, ಬೇಗ ಆಗ್ತದೆ. ಹಾಗೆ ಅದನ್ನು ಮಾಡ್ತೇನೆ. ಅದನ್ನು ಮಾಡಿ ಮತ್ತೆ ಸಿಗ್ತೇನೆ, ಮಾತಾಡಲಿಕ್ಕೆ ತೋರಿಸ್ತೇನೆ ಹೇಗೆ ಆಗ್ತದೆ ಅಂತ ಸಹ. ಸೊ ಲೆಟ್ಸ್ ಗೋ. ಈಗ ನಾನು ಕರೆಕ್ಷನ್ ನೋಡುವ, ಸರಿ ಸೆಟ್ ಮಾಡಿಡುವ, ಇಲ್ಲಾಂದರೆ ಎಂತ ಸೆರೆಕಾರ್ಡ್ ಆಗಲಿ ಮಾತಾಡ್ಲಿಕ್ಕೆ ಆಗಲಿಕ್ಕೆ ಎಂತ ಆಗೋದಿಲ್ಲ. ಟ್ರೈಪಾಡನ್ನು ಆಲ್ಮೋಸ್ಟ್ ಸೆಟ್ ಮಾಡಿಟ್ಟಿದ್ದೇನೆ, ನೋಡಬೇಕಷ್ಟೇ ಹೇಗೆ ಬರ್ತುಂಟು ಅಂತ. ಎಸ್, ನೋಡೊಮ್ಮೆ ಹೇಗೆ ಬಂದಿದೆ ಅಂತ. ಎಸ್, ಗುಡ್ ಟು ಗೋ. ರೆಕಾರ್ಡ್ ಆಗ್ತುಂಟಲ್ಲ. ಎಸ್, ಫಸ್ಟ್ ಪನೀರ್ ನಾನು ಚಿಕ್ಕ ಕ್ಯೂಬ್ ಮಾಡಬೇಕು. ಕ್ಯೂಬ್ ಮಾಡಿ ಆದ್ಮೇಲೆ ಸಿಗ್ತೇನೆ. ಸೊ ಕ್ಯೂಬ್ಸ್, ಪನೀರ್ ಕ್ಯೂಬ್ಸ್. ಅದನ್ನಿನ್ನು ಇದಕ್ಕೆ ಎಂತ ಪ್ಯಾನ್ ಇಟ್ಟಿದ್ದೇನೆ. ಇನ್ನು ಪ್ಯಾನಿಗೆ ಹಾಕಿ ಬಟರ್ ಹಾಕಿ ಅದನ್ನು ಫ್ರೈ ಮಾಡೋದು. ಮತ್ತೆ ಸ್ವಲ್ಪ ಸ್ಪೈಸಸ್ ಹಾಕಿ ಪುನಃ ಫ್ರೈ ಮಾಡೋದು. ಮತ್ತೆ ಅಲ್ಲಿಗೆ ಆಯ್ತು ಪನ್ನೀರ್ ಫ್ರೈ ಫಿನಿಶ್. ಇನ್ನು ಸ್ವಲ್ಪ ಬಟರ್ ಹಾಕಿತ್ತು, ಬಟರ್ ಹಾಕಿತ್ತು. ಇನ್ನು ಪನ್ನೀರನ್ನು ಹಾಕುದು. ಆಲ್ರೆಡಿ ಇದಾಯಿತು, ಎಂತ ಬಟರ್ ಮೆಲ್ಟ್ ಆಗಿದೆ. ಇನ್ನದಕ್ಕೆ ಮೋಸ್ಟ್ಲಿ ನನ್ನ ಮುಖ ಕಾಣ್ತಿಲ್ಲ. ಇನ್ನದಕ್ಕೆ ಉಪ್ಪು ಖಾರ ಹುಳಿ ಅದನ್ನು ಹಾಕಿ ಫುಲ್ ಮಿಕ್ಸ್ ಮಾಡಿದರೆ ಮತ್ತೆ ಫ್ರೈ ಆಗ್ತದೆ. ಅದ ನಂತರ ಪನ್ನೀರ್ ಫಿನಿಶ್. ಅದು ಆದ ನಂತರ ತೋರಿಸ್ತೇನೆ. ಇದೆಲ್ಲ ಆಲ್ಮೋಸ್ಟ್ ಕಟ್ ಮಾಡ್ತೇನೆ, ಯಾಕೆಂದರೆ ತುಂಬ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ನೋಡೋ ಹೇಗೆ ಬರ್ತದೆ ಅಂತ ಹೇಳಿದರೆ. ಸೊ ಫಸ್ಟ್ ಉಪ್ಪು, ಪೆಪ್ಪರ್, ಮೆಣಸ್, ಅರಶಿಣ ಮತ್ತು ಹುಳಿ ಆಯ್ತು. ಇಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದೇವೆ ಪ್ಯಾನಲ್ಲಿ. ಹೀಗೆ ಬಂದಿದೆ, ತೋರಿಸ್ತೇನೆ. ಫುಲ್ ಹೀಗೆ ಆಗಿದೆ. ಇದು ಮತ್ತೆ ಫ್ರೈ ಆದ ನಂತರ ಮಸ್ತ್ ಚಂದ ಬರ್ತದೆ. ಫ್ರೈ ಆದ ನಂತರ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಕಾಮಿಡಿ ಅಂತಂದರೆ ಎಂಥ ವಿಡಿಯೋ ರೆಕಾರ್ಡ್ ಮಾಡಿದೆ ಅದದ್ದು ಇಷ್ಟು ಮಾತ್ರ, ಖಾಲಿ ಕೈ ಮಾತ್ರ ಬಂದಿದೆ. ಅದು ಕ್ಯಾಮರಾ ಆ್ಯಂಗಲ್ ಹಾಗೆ ಉಂಟಲ್ಲ, ಮತ್ತಂದ್ರೆ ಅಲ್ಲ ಅಟ್ಲೀಸ್ಟ್ ಬಂದಿದೆಲ್ಲ ಅದು ಸಾಕು. ನಾನು ವೀಡಿಯೋ ಹಾಕಿದ್ದೇನೆ. ಎಷ್ಟೇ ಮುಖ ಕಟ್ಟಾಗಲಿ ಅಥವಾ ಇದಿರಲಿ, ವೀಡಿಯೋ ಹಾಕಬೇಕು. ಆಯಿತು, ಫ್ರೈ ಆಯಿತು, ಇನ್ನೂ ಎಂತ ಇಲ್ಲ.
ಮತ್ತೆ ಊಟ ಮಾಡುವುದು, ಮತ್ತೆ ವಿಡಿಯೋವನ್ನು ಎಡಿಟ್ ಮಾಡುವುದು. ಏನ್ರಿ ಬಿಜಿ ಯಾರು ಆಸೆ ಹಾಕಿದ್ರ ಅಂತ. ಪನ್ನೀರ್ ಫ್ರೈ ಫಿನಿಶ್ ಆಗಿ ತೋರಿಸ್ತೀನಿ ಹೇಗಿದೆ ಅಂತ. ಕಾಲಿಗಿಲ್ಲ ಎಸ್ ಕಾಂತಂಟು. ಎಷ್ಟೇ ಸಿಂಪಲ್ ರೆಸಿಪಿ ಪನ್ನೀರಿದ್ದು. ಅದು ರೆಸಿಪಿ ಅಲ್ಲ, ಇದು ಜಸ್ಟ್ ನಾನು ಬ್ಲಾಗಿಗೋಸ್ಕರ ಮಾಡಿದ್ದೆ. ಯಾಕಂದ್ರೆ ನನಗೆ ಫಸ್ಟ್ ಆಯಿತು ಪನ್ನೀರು ಬುರ್ಜಿ ಮಾಡುವಂತ. ಮತ್ತು ಯಾರದನ್ನೆಲ್ಲ ಕಟ್ಟಿಂಗ್ ಎಲ್ಲ ಮಾಡೋದು, ಅದಕ್ಕೆ ಸಿಂಪಲ್ಲಾಗಿ ಚಾಪ್ಡ್ ಮಾಡಿ ಪನ್ನೀರನ್ನು ಪೀಸಸ್ ಮಾಡಿ ಅದಕ್ಕೇನೆಲ್ಲ ಮಸಾಲೆ ಹಾಕಿ ಮಾಡಿದ್ದೆ. ಇದು ಸಿಂಪಲ್ ಆಗಿರುತ್ತೆ. ಇನ್ನು ಊಟ ಮಾಡುವ, ಲೆಟ್ಸ್ ಗೋ. ಹಾಗೆ ನಾನು ಮೊನ್ನೆ ಒಂದು ಇದು ತಂದಿದ್ದೆ ಅಂತ, ನೀರುಳ್ಳಿ ಸಂಡಿಗೆ. ಅದನ್ನು ತೋರಿಸಲಿಲ್ಲ, ಅದನ್ನೊಂದು ತೋರಿಸ್ತೇನೆ. ಅಮ್ಮ ಫ್ರೈ ಮಾಡ್ತಿದ್ದಾರೆ ಅದನ್ನು. ಆಯ್ತು ರೀ. ಹಾಗೆ ಈ ಹೌದೌದು, ಎಣ್ಣೆ ಬಿಸಿಯಾಗಿದೆ. ಶಶಿಕಲ್ ಅವರಿಗೆ ಬೇಗ ಹಾಕಿ. ನೀವು ಬಾಡ್ಲೆ ನೋಡಿ ನೋಡಿ ಅದು ಎಲ್ಲಿ ಅವರು ಹೌದು. ಸ್ಪೀಡ್ ಇಡ್ರಿ ಇದು ಕಾಯ್ತಿದ್ದೀವಿ. ಹಾಗೆ ಅವರು ಫ್ರೈ ಮಾಡ್ತಿದ್ದಾರೆ. ನಾನು ಇನ್ನು ಮತ್ತೆ ಸಿಗ್ತೇನೆ ಊಟ ಮಾಡುವಾಗ. ಸೊ ಈಗ ನಾನು ರೂಮಿಗೆ ಬಂದೇನೆ. ಮೇಲೆ ಹೋಗು ಅಂತ ಹೇಳಿದ್ದೇನೆ, ಯಾಕೆಂದರೆ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬಂತು, ಟೈಮಸ್ ಆಗ್ತಾ ಬಂತು. ಹಾಗೆ ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೇನೆ ನಾನು. ತುಂಬ ಟೈಮಿಂದ ಅದೇ ಎಂತ ಫೋಟೋ ತೆಗೆಯುವ ಅಂತ ಹೇಳಿದ್ದೆ. ಬಟ್ ಆ ಟೈಮಲ್ಲಿ ಇದು ಫಾಗ್ ಜಾಸ್ತಿ ಇತ್ತು. ಈ ಟೈಮಲ್ಲಿ ಇಲ್ಲಿ ಈಗ ಫಾಗ್ ಇಲ್ಲ, ಆದ ಕಾರಣ ಮೇಲೆ ಹೋಗಿ ನೋಡಿ ಬರ ಹೇಗೆ ಅಂತ. ಇನ್ನು ಸಹ ಟೈಮ್ ಉಂಟು ಆ್ಯಕ್ಚುಲಿ ಸನ್ಸೆಟ್ ಆಗಲಿಕ್ಕೆ ಅಷ್ಟೊತ್ತು. ಹಾಗೆ ನೋಡುವ, ಮತ್ತೆ ಸ್ವಲ್ಪ ಸಣ್ಣವನ್ನು ಆಗ್ತದೆ. ಈಗ ಆಲ್ಮೋಸ್ಟ್ 5:30 ಆಗ್ತಾ ಬಂತು ಗಂಟೆ. ನಾವು ಆಲ್ಮೋಸ್ಟ್ 5:45 ಆಚೆ ಆಗುವಾಗ ತುಂಬ ಚೆಂದ ಕಾಣ್ತದೆ. ಆವಾಗ ನಾನು ತೋರಿಸ್ತೇನೆ. ಆ್ಯಂಡ್ ನೋಡ್ತಾ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬಂತು. ತುಂಬ ಬ್ರೈಟಾಗಿ ಸೂಪರಾಗಿಂಟು ವ್ಯೂ. ನಾನು ತೋರಿಸ್ತೇನೆ. ಬಟ್ ಅದೇ ನಾನು ಇದಕ್ಕೋಸ್ಕರ ಕಾದಿದ್ದೆ, ಇನ್ನೂ ಸಹ ಕೆಳಗೆ ಬರ್ತದೆ. ನಾನು ಈಗ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತೇನೆ ಹೇಗೆ ಉಂಟು ಅಂತ. ಸನ್ಸೆಟ್ ಆಗ್ತಾ ಬಂದಿದೆ. ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಸನ್ಸೆಟ್ ನೋಡಲಿಕ್ಕೆ. ನಿನ್ನೆಲ್ಲ ಇತ್ತು, ಬಟ್ ನಿನ್ನೆ ತುಂಬ ಫಾಗಿ ಆಗಿ ಹಾಗೆ ಕಾಣ್ತಿರ್ಲಿಲ್ಲ. ಬಟ್ ಈಗ ತುಂಬ ಚೆಂದ ಕಾಣ್ತಿದೆ, ಬ್ಯೂಟಿಫುಲ್ ಆಗಿ ಕಾಣ್ತುಂಟು. ನಾನು ತೋರಿಸ್ತೇನೆ, ಝೂಮ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಿಲ್ಲ. ಇನ್ ರಿಯಲ್ ಇಟ್ಸ್ ಲುಕಿಂಗ್ ಪರ್ಫೆಕ್ಟ್. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಾನು ಚಿಕ್ಕ ವ್ಲಾಗ್. ಹಾಗೆಯೇ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕ. ತನಕ ಟೇಕ್ ಕೇರ್, ಬಾಯ್ ಬಾಯ್.